ನೀವು ಮಕರ ರಾಶಿಯವರಾಗಿದ್ದು ಜನ ಏನಾದರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಒಂಥರ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ಅಥವಾ ಬಳಸ್ಕೊಂಡು ಬಿಟ್ಬಿಡ್ತಾ ಇದ್ದಾರೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ, ಅಥವಾ ಇಲ್ಲ ಸಲ್ಲದ ಯಾವುದ್ಯಾವುದೋ ತಪ್ಪು, ನೀವು ಮಾಡದೇ ಇರೋ ತಪ್ಪುಗಳನ್ನು ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ, ಒಂಥರ ಹಿಂಸೆ ಕೊಡ್ತಾ ಇದ್ದಾರೆ, ನಿಮಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅದರಿಂದ ಹೊರಬರಲಿಕ್ಕೆ, ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಗೋಲ್ಡನ್ ಸಮಯ ಈ ಸಲ. ಯಾಕೆಂದರೆ ನಿಮಗೆ ಈಗ ಗುರುಬಲ ನಡೀತಾ ಇದೆ ಮಕರ ರಾಶಿಯವರಿಗೆ. ಯಾರೂ ಸಹ ನಿಮ್ಮನ್ನು ದ್ವೇಷ ಮಾಡಲಿಕ್ಕಾಗದಂತೆ, ಯಾರೂ ಸಹ ನಿಮಗೆ ತೊಂದರೆ ಕೊಡೋಕ್ಕಾಗದಂತೆ, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದಂತಹ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು. ಅದು ಈ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ಗುರುಬಲ ಇರೋದರಿಂದಾಗಿ ಡಬಲ್ ಕೆಲಸ ಮಾಡುತ್ತೆ, ಬೇರೆಯವ್ರಿಗಿನ ನಿಮಗೆ ಜಾಸ್ತಿ ಕೆಲಸ ಮಾಡುತ್ತೆ ಮಕರ ರಾಶಿಯವರಿಗೆ. ಯಾಕೆ ಅಂದರೆ ಗುರುಬಲ ನಿಮಗೆ ಅದೊಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನಿಮಗೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ರಾಶ್ಯಾಧಿಪತಿಯೇ ಶನಿ ಆದ್ದರಿಂದ ಸ್ವಲ್ಪ ಸ್ಲೋ, ನೀವು ಸ್ವಲ್ಪ ನಿಧಾನ, ಅದರಿಂದಾಗಿ ಬಹಳಷ್ಟು ಕಡೆ ನಿಮ್ಗೆ ಅವಮಾನ ಮಾಡಿರ್ತಾರೆ. ಬಿಡ, ನೀವು ಸೀರಿಯಸ್ ಇಲ್ಲ ಅಂತನೋ, ಅಥವಾ ನಿಮ್ಮನ್ನು ತುಂಬ ರೇಗಿಸೋದು, ತುಂಬ ಟಾರ್ಗೆಟ್ ಮಾಡೋದು ನಿಮ್ಮನ್ನು, ಆಮೇಲೆ ನಿಮಗೆ ಗೌರವ ಕೊಡದೇ ಇರುವಂಥದ್ದು, ನಿಮ್ಮನ್ನು ತಾತ್ಸಾರ ಮಾಡುವಂಥದ್ದು, ನೀವು ಆ ಒಂದು ಅವಮಾನವನ್ನು, ದುಃಖವನ್ನು ನೀವು ಅನುಭವಿಸಿದ್ದೀರಿ, ನೀವು ಅದನ್ನು ಅನುಭವಿಸ್ತಾನೂ ಇದ್ದೀರಿ ನೀವು. ಆದರೆ ಎಷ್ಟು ದಿನಗಳ ಕಾಲ ಅನುಭವಿಸ್ತೀರಿ? ನನ್ನ ಪ್ರಕಾರ ನೀವು ಅದನ್ನು ಸರಿ ಮಾಡಿಕೊಳ್ಬೇಕು. ಯಾರೂ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಬಿಡಲೇಬಾರ್ದು. ಆ ಪ್ರಾಮುಖ್ಯತೆ ಅಥವಾ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಬರಬೇಕು. ಬಂದರೆ ಬಹಳಷ್ಟು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ. ಯಾಕೆಂದ್ರೆ ನೋಡಿ, ಯಾವ ಮಕರ ರಾಶಿಯವರು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರಾರಾಧನೆಯನ್ನು ಮಾಡ್ತಾರೋ, 3 ಲೋಕಗಳನ್ನು ಅವರ ವಶದಲ್ಲಿಡಿಸ್ಕೊಳ್ಳುವಂಥ ಅದ್ಭುತವಾದ ಮಂತ್ರ ಬಿಡಿ ಅದು. ಅಂಥ ಮಂತ್ರದ ಆರಾಧನೆ ಮಾಡಿಕೊಂಡು ಪ್ರಸಾದ ಧಾರಣೆ ಮಾಡಿಕೊಂಡ್ರೂ ಕೂಡ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾವ ಮಕರ ರಾಶಿಯವರು ತ್ರೈಲೋಕ್ಯ ಮೋಹನಕರ ಗೌರಿ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ಬಹಳಷ್ಟು ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ. ಮದುವೆ ಆಗಿಲ್ಲ, ಮದುವೆ ಆಗೋಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲೂ ಗಂಡು ಒಪ್ಕೊಳ್ತಾ ಇಲ್ಲ, ಎಲ್ಲೂ ಹೆಣ್ಣು ಒಪ್ಕೊಳ್ತಾ ಇಲ್ಲ, ಒಪ್ಕೊಳ್ತಾರೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡಿರ ನಡುವೆ ಆಕರ್ಷಣೆ ಇಲ್ಲ, ಆಕರ್ಷಣೆ ಬರುತ್ತೆ. ಫ್ರೆಂಡ್ಸು, ನಿಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತೆ ಯಾರು ಬೇಕಾದಾಗಿರಲಿ, ನಿಮಗೇನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಅವ್ರಿಗೆ ಬೇಕಾದಾಗ ಬಂದು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ, ಮುಗಿದೋಯ್ತು, ಆಮೇಲೆ ನಿಮ್ಮನ್ನು ಮಾತಾಡ್ಸಲ್ಲ. ನಿಮ್ಮ ಕಷ್ಟಕ್ಕಂತೂ ಆಗ್ತಾನೇ ಇಲ್ಲ. ಅವ್ರ ಕಷ್ಟಕ್ಕೆ ನೀವು ಆಗೋದೇ ವಿನಃ ನಿಮ್ಮ ಕಷ್ಟಕ್ಕೆ ಯಾರೂ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದ್ರು ಗುರುಗಳೇ ನಮ್ಮ ಜೊತೆಗೆ, ಯಾಕೋ ನನ್ನ ಮಾತಾಡಿಸ್ತಾ ಇಲ್ಲ, ನಮ್ಮ ಕಡೆ ಬರ್ತಾ ಇಲ್ಲ, ಏನೋ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಹೋದರೂ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಕಾಲ್ ಎತ್ತಲ್ಲ, ಅಥವಾ ನಾನು ಚೆನ್ನಾಗಿದ್ದಾಗ ಚೆನ್ನಾಗಿ ಬಳಸ್ಕೊಂಡ್ರು ನನ್ನ, ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಅವರೇ ಬರಬೇಕು ನನ್ನ ಹತ್ರ. ಈ ಥರ ಒಂದು ಇರುತ್ತೆ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತದು. ಸೊ ಅದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಒಳ್ಳೆಯ ಸ್ನೇಹಿತರ ಮಧ್ಯೆ ಆಗಿರ್ಬೋದು, ಯಾರ ಮಧ್ಯೆ, ಕೊಲೀಗ್ಸ್ ಮಧ್ಯೆ ಆಗಿರಬಹುದು, ನಿಮ್ಮ ಕಸ್ಟಮರ್ಸು ಹಾಗೂ ನಿಮ್ಮ ಮಧ್ಯೆ ಆಗಿರ್ಬೋದು. ರಿಪೀಟೆಡ್ ಕಸ್ಟಮರ್ಸ್ ಬರಬೇಕು ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ ತಾನೇ, ಮತ್ತೆಲ್ಲಿ ಬರ್ತಾರಿಲ್ಲ ಅಂದರೆ. ಸೊ ಅದು ಸಿಗಬೇಕು ಅಂತಂದರೆ ಬಹುಮುಖ್ಯವಾಗಿ ನೀವು ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ ಮಾಡಬೇಕು. ಯಾವ ಮಕರ ರಾಶಿಯವರು ತ್ರೈಲೋಕ್ಯ ಮೋಹನಕರ ಗೌರಿ ಆರಾಧನೆ ಮಾಡ್ತಾರೋ ಅವರಿಗೆ ವಿವಾಹ ಇರಬಹುದು, ದಾಂಪತ್ಯ ಇರಬಹುದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಬಹುದು, ಸ್ನೇಹತ್ವ ಇರಬಹುದು, ಮೇಲಧಿಕಾರಿಗಳ ಜೊತೆಗಿನ ವ್ಯವಹಾರಗಳಿರಬಹುದು, ಅಥವಾ ನೀವೇ ಮೇಲಧಿಕಾರಿ ಅಂದರೆ ನಿಮ್ಮ ಕೆಳಗಡೆ ಕೆಲಸ ಮಾಡೋರಿರ್ಬೋದು, ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿರ್ಬೋದು. ಎಲ್ಲರೂ ನೀವು ಹೇಳ್ದಂಗೆ ಕೇಳ್ತಾರೆ, ನೀವು ಅವ್ರು ಹೇಳ್ದಂಗೆ ಕೇಳೋ ಅವಶ್ಯಕತೆ ಇಲ್ಲ. ನೀವು ಹೇಳ್ದಂಗೆ ಅವ್ರು ಕೇಳುವಂತಹ ಒಂದು ಶಕ್ತಿಯನ್ನು, ಒಂದು ಅಧಿಕಾರವನ್ನು, ಅಥಾರಿಟೇಟಿವ್ ರೀತಿಯಲ್ಲಿ ಆ ಒಂದು ಸ್ಥಾನಮಾನವನ್ನು ನೀವು ತುಂಬ ಚೆನ್ನಾಗಿ ಪಡೀಬಹುದು. ಮಕರ ರಾಶಿಯವರಿಗೆ ಈಗ ಗೋಲ್ಡನ್ ಪೀರಿಯಡ್ ಅದನ್ನು ಪಡೆಯಲಿಕ್ಕೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಇದು ರೈಟ್ ಟೈಮ್. ಹಾಗಾದರೆ ಏನು ಮಾಡಬೇಕು ಮಕರ ರಾಶಿಯವರು, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ಹೇಳ್ತೀನಿ ಕೇಳಿ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ, ಪ್ರತಿಯೊಬ್ಬರಿಗೂ ರೀಚ್ ಆಗಲೇಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು
ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನೋಡಿಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ಸಹ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ. ಆ ಮಂತ್ರವನ್ನು ನೀವೆಲ್ಲರೂ ಸಹ ಜಪ ಮಾಡಬೇಕು, ಆರಾಧನೆ ಮಾಡಿಕೊಳ್ಬೇಕು. ಈ ವಿಡಿಯೋ ಎಂಡ್ನಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ತಿಳಿಸ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಬೇರೆ ಒಂದು ವಿಡಿಯೋ ಮಾಡಿ ಆ ಮಂತ್ರವನ್ನು ಅದರಲ್ಲಿ ಹೇಳಿ ಆ ಮಂತ್ರವನ್ನು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಿಕ್ಕಾದರೂ ಸಹ ನಾನು ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ನೀವು ಈ ಮಂತ್ರವನ್ನು ಸರಿಯಾಗಿ ಕೇಳಿಸಿಕೊಂಡು ಈ ಮಂತ್ರವನ್ನು ಯಾವುದೇ ವ್ಯಾಕರಣ ದೋಷ ಇಲ್ಲದಂತೆ, ತಪ್ಪು ಇಲ್ಲದಂತೆ ಸರಿಯಾಗಿ ಕಲ್ತ್ಕೊಳ್ಬೇಕು ಹಾಗೂ ಅದರ ಅನುಷ್ಠಾನಕ್ಕೆ ಇಟ್ಕೊಳ್ಬೇಕು. ಪ್ರತಿದಿನ ಇದನ್ನು ಅನುಷ್ಠಾನ ಮಾಡಿಕೊಳ್ತಕ್ಕಂಥದ್ದು ಅತ್ಯುತ್ತಮ. ವಿಶೇಷವಾಗಿ ಅಮಾವಾಸ್ಯೆ ಕಾಲದಲ್ಲಿ ಆರಾಧನೆ ಅಥವಾ ಪ್ರತಿನಿತ್ಯ ಇದನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತಂದರೆ ನಿಮ್ಗೆ ತುಂಬ ಕೆಲಸ ಮಾಡ್ತಕ್ಕಂಥದ್ದು. ಏನಂತಂದರೆ 3 ಎಳೆ ಕೆಂಪು ಬಣ್ಣದ ದಾರ, ಒಂದೊಂದು ಎಳೆದು 3 ಎಳೆ ಇರ್ತಕ್ಕಂಥ ಕೆಂಪು ಬಣ್ಣದ ದಾರವನ್ನು ಮಡಚಿ 9 ಎಳೆ ಮಾಡ್ಕೊಳ್ಳಿ. 3 ಎಳೆ ಆಗುತ್ತಲ್ವ. ಸೊ ಅದರಿಂದ 3 ಎಳೆ ದಾರ, 3 ಇದ್ದರೆ 9 ಎಳೆ ದಾರ ಆಗುತ್ತೆ. ಆ 9 ಎಳೆಯ ಕೆಂಪು ದಾರವನ್ನು ನೀವು ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮಧ್ಯದಲ್ಲೊಂದು 3 ಗಂಟುಗಳು ಹಾಕ್ಕೋಬೇಕು. ಅದಕ್ಕೆ 9 ಎಳೆ ದಾರ ಸ್ಟಾರ್ಟಿಂಗಲ್ಲಿ 1 ಗಂಟೆ ಹಾಕಿದ, ಮಧ್ಯದಲ್ಲಿ 1 ಗಂಟೆ ಹಾಕಿದ, ಎಂಡಲ್ಲಿ 1 ಗಂಟೆ ಹಾಕಿದ, ಆ ಥರ 3 ಗಂಟೆಗಳನ್ನು ಹಾಕ್ಕೊಳ್ಬೇಕು. ಅದನ್ನು ಮನೆಯಲ್ಲಿ ಒಂದು ಬೆಳ್ಳಿ ಪ್ಲೇಟ್ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ದೇವರ ಮನೆಯಲ್ಲಿ ಅದನ್ನಿಟ್ಟು ಈ ಒಂದು ದಾರವನ್ನು ಸ್ವಲ್ಪ ಗಂಜಲದಲ್ಲಿ ತೊಳ್ಕೊಂಡು ಅದನ್ನು ದೇವರ ಮನೆಯಲ್ಲಿ ಆ ದಾರವನ್ನು ಇಟ್ಕೋಬೇಕು. ಆ ದಾರವನ್ನು 9 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ತಿಂಡಿ ಗಿಂಡಿ ಎಲ್ಲ ಏನು ಮಾಡ್ದೇನೆ ಸ್ಟಾರ್ಟಿಂಗಲ್ಲಿ ಕುಂಕುಮದಲ್ಲಿ ಅದಕ್ಕೆ ಅರ್ಚನೆಯನ್ನು ಮಾಡಬೇಕು. ಆ ದಾರದ ಮೇಲೆ ಅರ್ಚನೆ ಮಾಡಬೇಕು. ಈ ಮಂತ್ರವನ್ನು, ಈ ಒಂದು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರವನ್ನು ಹೇಳಿಕೊಂಡು ಅದಕ್ಕೆ ಅರ್ಚನೆ ಮಾಡ್ತಾ ಇರಬೇಕು. ಯಾರದನ್ನು 9 ದಿನಗಳ ಕಾಲ ಇರಬಹುದು, 21 ದಿನಗಳ ಕಾಲ ಇರಬಹುದು, 48 ದಿನಗಳ ಕಾಲ ಇರಬಹುದು, ಆ ಒಂದು ಕೆಂಪು ದಾರವನ್ನು ಆರಾಧನೆ ಮಾಡಿ ಕಡೆಗೆ ಗಂಧದ ಕಡ್ಡಿ ಬೆಳಗ್ಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದು ಹಾಗೇ ಇರಬೇಕದು. 9 ದಿನಗಳ ನಂತರ ಆಗಿರಬಹುದು, ಅಥವಾ 28 ದಿನಗಳ ನಂತರ ಆಗಿರಬಹುದು, ಅಥವಾ 48 ದಿನಗಳ ನಂತರ ಆಗಿರಬಹುದು. ನೀವು ಇದನ್ನು ಬಹಳ ವಿಶೇಷವಾಗಿ ಸೋಮವಾರದ ದಿವಸ, ಆ ಎಂಡ್ ದಿವಸ ಸೋಮವಾರ ಆಗೋ ಥರ ನೋಡ್ಕೊಳ್ಳಿ. ಅಂದರೆ ಸೋಮವಾರ 9ನೇ ದಿವಸ, ಅಥವಾ ಸೋಮವಾರ 28ನೇ ದಿವಸ, ಅಥವಾ ಸೋಮವಾರ 48ನೇ ದಿವಸ, ಆ ಥರ ಎಂಡ್ ಸೋಮವಾರ ಬರೋ ಥರ ನೋಡಿಕೊಂಡು ಅದನ್ನು ಆರಾಧನೆ ಮಾಡ್ಕೊಳ್ಬೇಕು. ಲೇಡೀಸು ಈ ಪೀರಿಯಡ್ಸ್ ಟೈಮಲ್ಲಿ 4 ದಿನಗಳ ಕಾಲ ಅವಾಯ್ಡ್ ಮಾಡಿ ನೆಕ್ಸ್ಟ್ ಮತ್ತೆ ಪುನಃ ಶುರು ಮಾಡಿ, ಎಷ್ಟು ದಿನ ಮುಗಿದಿತ್ತು ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋದರೂ ಆಗುತ್ತೆ. ಜಾಸ್ತಿ 48 ಅಥವಾ 28 ಮಾಡೋರು 9 ದಿನಗಳ ಕಾಲ ಆರಾಧನೆ ಮಾಡೋರು ಇದ್ರ ದಿವಸ ನಂತರ, ಅಂದರೆ ಪೀರಿಯಡ್ಸ್ ಆದ ನಂತರ 5ನೇ ದಿವಸದಿಂದ 6ನೇ ದಿವಸದಿಂದ ಶುರು ಮಾಡಿಕೊಂಡು 9ನೇ ದಿವಸ ಸೋಮವಾರ ಬರ್ತಾರ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ತುಂಬ ಅನುಕೂಲ. ಈ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದಲೇ 108 ಬಾರಿ ಅದಕ್ಕೆ ಕುಂಕುಮಾರ್ಚನೆ ಮಾಡಬೇಕು. ತುಂಬ ಎನರ್ಜೈಸ್ ಆಗುತ್ತೆ ಅದು. ಅದನ್ನು ಕುಂಕುಮಾರ್ಚನೆಗೆ ಇಡೋಕ್ಕಿಂತ ಮುಂಚೆ ಅದನ್ನು ಗಂಜಲ, ನಾಟಿ ಹಸುವಿನ ಗಂಜಲದಲ್ಲಿ ನೀಟಾಗಿ ಅದನ್ನು ತೊಳೆದುಕೊಂಡು ಅದನ್ನು ಇಟ್ಟು ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಹಾಗೂ 9 ದಿನಗಳ ನಂತರ ನೀವು ಅದನ್ನು ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿರ್ತದೆ ಅದು ನಿಮಗೆ. ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಿಂದ ಅದನ್ನು ಆರಾಧನೆ ಮಾಡಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ಅಮಾಸೋಮವತಿ ಅಂತ ಕರಿತೀವಿ. ಪರ್ವದಿನ, ಅದು ಬಹಳ ಅಪರೂಪ. ಅಮಾವಾಸ್ಯೆ ಸೋಮವಾರ ದಿವಸ ಬರ್ತಕ್ಕಂಥದ್ದು. ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿ, ಅಮಾಸೋಮವತಿ, ಅಧಿಕ ಅಮಾವಾಸ್ಯೆ ಸೋಮವತಿ. ಇದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ಅಪರೂಪದಲ್ಲಿ ಬರ್ತಕ್ಕಂಥದ್ದಾಗಿರ್ತದೆ. ಸೊ ಇಂತಹ ಒಂದು ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಗಳಾಮುಖಿ ಹೋಮದ ಜೊತೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು, ಈ ಪವರ್ಫುಲ್ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹೋಮವನ್ನು ಜೂನ್ 15ನೇ ತಾರೀಕು ಸೋಮವಾರ ಅಧಿಕ ಮಾಸದ ಅಮಾವಾಸ್ಯೆ ಅಮಾಸೋಮವತಿಯ ದಿವಸ ಮಾಡಿ, ಅದರ ಜೊತೆಯಲ್ಲಿ ಬಗಳಾಮುಖಿ ಹೋಮವನ್ನು ಮಾಡಿ, ಅದರ ಜೊತೆಯಲ್ಲಿ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೀವಿ. ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ. ಯಾವುದೇ ಮಾಟಮಂತ್ರ ದುಷ್ಟಶಕ್ತಿ ಏನೇ ಇದ್ರೂ ಸಹ ಪರಿಹಾರ ಆಗಬೇಕು ಅಂತ ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದಲ್ಲಿ ಜೊತೆಗೆ ಎಲ್ಲರನ್ನ ಈ ವಿವಾಹದ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ
ಸರಸ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಬ್ರೇಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳ ಬ್ರೇಸ್ಲೆಟ್ ಇದು. ಇದರಲ್ಲಿ ವಿಶೇಷವಾಗಿ ನಿಮಗೆ ವ್ಯಾಘ್ರನೇತ್ರ ರತ್ನಗಳಿದೆ, ಕೃಷ್ಣವೀಟಿಕಾ ರತ್ನಗಳಿದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಯಲ್ಲಿ ಧವಳ ರತ್ನ ಅಂಥೇಳಿ ನಿಮಗೆ ಒಂದು 6 ಧವಳ ರತ್ನಗಳಿದೆ. ಈ ಧವಳ ರತ್ನಗಳೇ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರದಿಂದ ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಧವಳ ರತ್ನಗಳನ್ನು ಎನರ್ಜೈಸ್ ಮಾಡಿ, ರಾಕ್ಷೋಘ್ನ ಹೋಮದ ಮಂತ್ರಗಳಲ್ಲಿ ಈ ವಿಶೇಷವಾಗಿರತಕ್ಕಂತಹ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿ, ಅದೇ ರೀತಿ ಬಗಲಾಮುಖಿ ಹವನದಲ್ಲಿ ಕೃಷ್ಣವೀಟಿಕಾ ಹಾಗೂ ಈ ಒಂದು ವ್ಯಾಘ್ರನೇತ್ರ ರತ್ನಗಳನ್ನು ಎನರ್ಜೈಸ್ ಮಾಡಿ ವಿಶೇಷವಾದಂತಹ ಈ ಬ್ರೇಸ್ಲೆಟನ್ನು ಸಿದ್ಧಿ ಮಾಡಿದ್ದೀವಿ. ಮಾಡಿಕೊಡ್ತೇವೆ. ಇದನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬೋದು. ಲೆಫ್ಟ್ ರೈಟ್ ಇದನ್ನು ಧಾರಣೆ ಮಾಡ್ಕೊಳ್ಬೋದು ಪ್ರತಿಯೊಬ್ಬರೂ ಸಹ. ಯಾವುದೇ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಮೈಲ್ಗೇನು ಮತ್ತೊಂದು ಯಾವ ಟೆನ್ಷನ್ ಇಲ್ಲ. ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಳಿ. ಎಲ್ಲರನ್ನ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ಧವಳ ರತ್ನಗಳು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಮಾಟ ಮಂತ್ರ, ಶತ್ರು ಬಾಧೆಗಳು, ನೆಗೆಟಿವ್ ಎನರ್ಜೀಸ್ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಬಗಲಾಮುಖಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಶಕ್ತಿಗಳೇ ಪರಿಹಾರವಾಗಬೇಕು ಅಂತ ರಾಕ್ಷೋಘ್ನ ಹೋಮದಲ್ಲಿ ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿ ಅಂತ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗಿರುತ್ತೆ. ಆದ್ದರಿಂದ ಹಾಗೂ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನೋಡಿಕೊಂಡು ನೀವು ತಿಳಿದುಕೊಳ್ಳಿ. ಲೈವಲ್ಲಿ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು. ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರುಗಳು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದಾಗಿರ್ತದೆ. 10:30 ಆಚೆಗೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾಗಿರ್ತಕ್ಕಂಥ ರಕ್ಷಾ ಕವಚದ ಒಂದು ವಿಶೇಷವಾದಂತಹ ಒಂದು ಬ್ರೇಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೋಡಬಹುದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ ಮೂಲಕ ಈ ಬ್ರೇಸ್ಲೆಟ್ ಬರ್ತದೆ. ಈ ಬ್ರೇಸ್ಲೆಟ್ ಬಂದಮೇಲೆ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಹೋಮದ ಭಸ್ಮ ಹಾಗೂ ಕುಂಕುಮವನ್ನು ಡೈಲಿ ಧಾರಣೆ ಮಾಡ್ಕೊಂಡ್ರಾಯ್ತು. ಬಹಳ ಸಿಂಪಲ್ ಆಗಿರತಕ್ಕಂಥದ್ದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ಮುಟ್ಟಿಸಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಸಹ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವಶಂಕರಿ ಸರ್ವಸ್ತ್ರೀ ಪುರುಷವಶಂಕರಿ ಸೂಸೂದೂದು ಘೇ ಘೇ ವಾ ಹ್ರೀಂ ಸ್ವಾಹಾ. ಓಂ ಹ್ರೀಂ ನಮೋ ಬ್ರಹ್ಮಶ್ರೀ ರಾಜಿತೆ ರಾಜಪೂಜಿತೆ ಜಯ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವಲೋಕವಶಂಕರಿ ಸರ್ವಸ್ತ್ರೀ ಪುರುಷವಶಂಕರಿ ಸೂಸೂದೂದು ಘೇ ಘೇ ವಾ ಹ್ರೀಂ ಸ್ವಾಹಾ.